ಸ್ನೇಹಿತರೆ ನಮಸ್ಕಾರ. ಕನ್ನಡದ ಹಿರಿಯ ನಟ ರಮೇಶ್ ಅರವಿಂದ್ ಅಂತ ಹೇಳಿದ್ರೆ ಸಹಜವಾಗಿ ಎಲ್ರಿಗೂ ಕೂಡ ಒಂದು ರೀತಿಯಾದಂಥ ವಿಶೇಷವಾದಂಥ ಗೌರವ. ಕಾರಣ ಅವರು ಇಲ್ಲಿವರೆಗೆ ಬದುಕಿದಂಥ ರೀತಿ ಮತ್ತು ಈಗಲೂ ಕೂಡ ಬದುಕ್ತಿರುವಂಥ ರೀತಿ ಎಲ್ಲೂ ಕೂಡ ಬಹುಶಃ ಅವರಿಗೆ ನೀವು ಅಷ್ಟು ಏಜ್ ಆಗಿದೆ ಅಂತ ಹೇಳ್ಬಿಟ್ಟು ಗೆಸ್ ಮಾಡೋಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಮತ್ತು ಎಲ್ಲೂ ಕೂಡ ಯಾವುದೇ ವಿವಾದದಲ್ಲಿ ಸಿಲುಕಿಕೊಂಡಿಲ್ಲ. ಸಹಜವಾಗಿ ಕೇವಲ ತಮ್ಮ ನಟನೆ ಮಾತ್ರವಲ್ಲದೆ ನಿರೂಪಣೆಯಲ್ಲೂ ಕೂಡ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ಹಾಗೆಯೇ ಈ ವ್ಯಕ್ತಿತ್ವ ವಿಕಸನದ ಬಗ್ಗೆನೂ ಕೂಡ ಸುದೀರ್ಘವಾಗಿ ಭಾಷಣ ಮಾಡಬಲ್ಲಂತಹ ಮತ್ತು ವಿದ್ಯಾರ್ಥಿಗಳಿಗೆ ಹೊಸ ಚೈತನ್ಯವನ್ನು ತುಂಬುವಂತಹ ನಿಟ್ಟಿನಲ್ಲೂ ಕೂಡ ವಿಶೇಷವಾದಂಥ ಕಾರ್ಯಾಗಾರಗಳನ್ನು ನಡೆಸಿಕೊಡೋದ್ರ ಮೂಲಕ ರಮೇಶ್ ಅರವಿಂದ್ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ಹಾಗೆಯೇ ತಮ್ಮ ಖಾಸಗಿ ಜೀವನದ ಬಗ್ಗೆ ಮತ್ತು ಈ ಸಿನಿಮಾ ಜಗತ್ತಿನ ಬಗ್ಗೆ, ಸಿನಿಮಾ ಜೀವನದ ಬಗ್ಗೆ ಒಂದು ಮಿಡ್ಲಲ್ಲಿ ಒಂದು ಗ್ಯಾಪನ್ನು ಇಟ್ಕೊಂಡಿದ್ದಾರೆ. ಯಾಕೆ ಹೇಗೆ ಅಂತ ಹೇಳಿದ್ರೆ ಆ ಗ್ಯಾಪ್ ಇರುತ್ತೆ ಅಂತ ಹೇಳಿದ್ರೆ ನೀವು ಅದನ್ನು ಗೆಸ್ ಮಾಡೋಕ್ಕೆ ಸಾಧ್ಯವಿಲ್ಲ. ಅಂದರೆ ಹೀಗಾಗಬೇಕು, ಹೀಗಾಗುತ್ತೆ, ಗೆಸ್ ಮಾಡೋಕ್ಕಾಗಲ್ಲ. ಏನೋ ಒಂದು ಆಗುತ್ತೆ ಅಂತ ಹೇಳಿ ನೀವು ಅಂದ್ಕೊಂಡಿರ್ತೀರ, ಬಟ್ ಅದು ಆಗೋದಿಲ್ಲ ಅಲ್ವಾ? ಹಾಗೆ ಇಲ್ಲೂ ಕೂಡ ರಮೇಶ್ ಅವರ ಬಾಳಲ್ಲಿ ನೀವು ಅದನ್ನು ಆ ಗ್ಯಾಪನ್ನು ಹೇಗೆ ಮೇಂಟೈನ್ ಮಾಡಬೇಕು ಹಾಗೆ ಮೇಂಟೈನ್ ಮಾಡ್ಕೊಂಡ್ಬಂದಿದ್ದಾರೆ. ತುಂಬ ಕಡಿಮೆ ಅವರು ಫ್ಯಾಮಿಲಿ ಜೊತೆಗೆ ಈ ಸಾರ್ವಜನಿಕ ವೇದಿಕೆಗಳಲ್ಲಿ ಕಾಣಿಸ್ಕೊಂಡಿದ್ದು. ಈಗ ಒಬ್ಬ ಮಗ ಇದ್ದಾನೆ, ಒಬ್ಬಳು ಮಗಳಿದ್ದಾಳೆ, ಹೆಂಡತಿ. ಇವರು ಮೂರೂ ಜನರನ್ನು ಕೂಡ ಕಂಪ್ಲೀಟಾಗಿ ತಮ್ಮ ಈ ಬದುಕಿನಿಂದ ಆ ಬದುಕಿನವರೆಗೆ, ಅಂದರೆ ವೈಯಕ್ತಿಕ ಬದುಕಿನಿಂದ ಬಣ್ಣದ ಲೋಕದ ಬದುಕಿನವರೆಗೆ ಒಂದು ಬೇಲಿಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇಲ್ಲಿ ರಮೇಶ್ ಅರವಿಂದ್ ಎಲ್ಲಾದರೂ ಹೋದರೆ ಸಮಸ್ಯೆ ಆಗ್ತದೆ, ಬಟ್ ರಮೇಶ್ ಅರವಿಂದ್ ಅವರ ಫ್ಯಾಮಿಲಿಯವರು ಎಲ್ಲೂ ಕೂಡ ಹೋದರೂ ಕೂಡ ಸಮಸ್ಯೆ ಆಗೋದಿಲ್ಲ. ಆ ರೀತಿಯಾದಂಥ ಒಂದು ಫ್ರೀಡಮನ್ನು ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ, ಆ ರೀತಿಯಾಗಿ ಕಾಪಾಡಿಕೊಂಡಿದ್ದಾರೆ. ಬಟ್ ಆದರೆ ಎಲ್ಲೂ ಕೂಡ ತಮ್ಮ ಈ ಮನಸ್ಸಿನ ಒಳಗಡೆ ಇರುವಂತಹ ಭಾವನೆಯನ್ನು ತೋರ್ಪಡಿಸೋದಿಲ್ಲ ಅಷ್ಟು ಈಸಿಯಾಗಿ. ರಮೇಶ್ ಅರವಿಂದ್ ಅವರು ಬೇಸರ ಆಗಿರ್ಬೋದು ಅಥವಾ ಕಣ್ಣೀರಾಗಿರ್ಬೋದು, ಖುಷಿಯಾಗಿರ್ಬೋದು, ಯಾವುದಾದ್ರೂ ಕೂಡ ಎಲ್ಲಿ ಎಷ್ಟು ಬೇಕು ಹೇಗೆ ಬೇಕೋ ಅಷ್ಟು ಮಾತ್ರ. ಆದರೆ ಮೊಟ್ಟ ಮೊದಲ ಬಾರಿಗೆ ವೇದಿಕೆಯಲ್ಲೇ ರಮೇಶ್ ಅರವಿಂದ್ ಕಣ್ಣೀರನ್ನು ಹಾಕ್ತಾರೆ. ಯಾಕೆ? ಅದು ಕೂಡ ಒಂದು ವಿಶೇಷವಾದಂಥ ಕಾರ್ಯಕ್ರಮ, ವಿಶೇಷವಾದಂಥ ಸನ್ನಿವೇಶ. ಆ ಸಂದರ್ಭದಲ್ಲಿ ರಮೇಶ್ ಅರವಿಂದ್ ಅವರು ಹಾಕಿದಂಥ ಕಣ್ಣೀರಿಗೆ ಒಂದು ಕಾರಣ ಇದೆ. ಆ ಕಾರಣ ಏನು ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕೊನೆಯವರೆಗೆ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನಾನೀಗಾಗಲೇ ಹೇಳಿದಂತೆ ರಮೇಶ್ ಅರವಿಂದ್ ಅಂತ ಹೇಳಿದರೆ ಒಂದು ವಿಶೇಷವಾದಂಥ ವ್ಯಕ್ತಿತ್ವ. ಆ ವ್ಯಕ್ತಿತ್ವಕ್ಕೆ ಸರಿಸಾಟಿಯಾದಂಥ ಮತ್ತೊಂದು ವ್ಯಕ್ತಿತ್ವ ಕನ್ನಡ ಚಿತ್ರರಂಗದಲ್ಲಿ ಇಲ್ಲ ಅನ್ನೋದು ಸತ್ಯ. ನಟನೆ ಇರಲಿ, ನಿರೂಪಣೆ ಇರಲಿ, ಎಲ್ಲದರಲ್ಲೂ ಕೂಡ ಪರ್ಫೆಕ್ಷನ್. ಅದ್ರ ಜೊತೆಗೆ ಈ ವ್ಯಕ್ತಿತ್ವ ವಿಕಸನದ ಬಗ್ಗೆ ಸುದೀರ್ಘವಾಗಿ ಭಾಷಣಗಳು, ಔಟ್ಡೋರ್ ಇವೆಂಟ್ಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡುವಂಥ ರಮೇಶ್ ಅರವಿಂದ್ ಎಲ್ಲೂ ಕೂಡ ಕೈ ಬೆರಳು ತೋರಿಸ್ಕೊಳ್ಳುವ ರೀತಿಯಲ್ಲಿ ವರ್ತನೆಯನ್ನು ಮಾಡಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಯಾವುದೇ ವಿವಾದಗಳಾಗಿರ್ಬೋದು ಅಥವಾ ಯಾರ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾತನಾಡೋದಾಗಿರ್ಬೋದು, ಎಲ್ಲೂ ಕೂಡ ನೀವು ಅದನ್ನು ಎಷ್ಟೇ ಹುಡುಕಿದ್ರೂ ಕೂಡ ಸಿಗಲಿಕ್ಕಿಲ್ಲ. ಆ ರೀತಿಯಾದಂತಹ ಬದುಕನ್ನು ಸಾಗಿಸ್ಕೊಂಡು ಬಂದಂತಹ ರಮೇಶ್ ಅರವಿಂದ್ ಒಂದು ಕನ್ನಡ ಚಿತ್ರರಂಗದ ದೊಡ್ಡ ಆಸ್ತಿನೇ. ಇಂತಹ ರಮೇಶ್ ಅರವಿಂದ್ ಅವರು ತಮ್ಮ ಖಾಸಗಿ ಜೀವನದ ಬಗ್ಗೆನೂ ಕೂಡ ಅಷ್ಟೇ ಒಂದು ಸ್ಪಷ್ಟವಾದಂಥ ನಿಲುವುಗಳನ್ನು ಇಟ್ಕೊಂಡು ಬದುಕ್ತವ್ರು. ಒಂದು ಶಿಸ್ತು ಇರಬೇಕು ಜೀವನದಲ್ಲಿ, ಇದೇ ರೀತಿ ಹೋಗಬೇಕು, ಇದೇ ರೀತಿ ಇರಬೇಕು ಅನ್ನುವಂಥ ಶಿಸ್ತನ್ನು ತಾನೂ ಕೂಡ ಅಳವಡಿಸ್ಕೊಂಡಿದ್ದಾರೆ. ಜೊತೆಗೆ ತನ್ನ ಮಕ್ಕಳಿಗೆ, ತನ್ನ ಹೆಂಡತಿಗೆ, ಪ್ರತಿಯೊಬ್ಬರಿಗೂ ಕೂಡ ಹೇಳಿಕೊಟ್ಟಿದ್ದಾರೆ. ಆದರೆ ರಮೇಶ್ ಅರವಿಂದ್ ಸಾಮಾನ್ಯವಾಗಿ ಎಲ್ಲೂ ಕೂಡ ಓಪನ್ ಅಪ್ ಕೂಡ ಆಗೋದಿಲ್ಲ. ಈಗ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮ ನಡೆಸ್ಕೊಡ್ತಿದ್ರಲ್ಲ, ಅಲ್ಲೂ ಕೂಡ ಹಾಗೆ ಖುಷಿಯನ್ನು ವ್ಯಕ್ತಪಡಿಸ್ತಿದ್ರು, ಜೊತೆಗೆ ಎಂಜಾಯ್ ಮಾಡ್ತಿದ್ರು. ಬಟ್ ದುಃಖದ ಸನ್ನಿವೇಶದಲ್ಲಿ ಎಲ್ಲೂ ಕೂಡ ಕಣ್ಣೀರನ್ನು ಹಾಕಿದಂತಹ ಉದಾಹರಣೆ ಇಲ್ಲ. ಆದರೆ ಕಣ್ಣೀರು ಹಾಕ್ತಿದ್ದವರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಮತ್ತೆ ವಾಪಸ್ ಕರ್ಕೊಂಬರ್ತಾಯಿದ್ರು. ಇನ್ನು ವೇದಿಕೆ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳು, ಓರಿಯೆಂಟೇಷನ್ ಪ್ರೋಗ್ರಾಮ್ಗಳಿಗೆ ಹೋದಂಥ ಸಂದರ್ಭದಲ್ಲಿ, ಅಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲೂ ಕೂಡ ಹಾಗೆ ಅಲ್ಲಿ ಆ ಸಿಚುವೇಶನ್ಗೆ ತಕ್ಕನಾಗಿ ಏನಾದರೂ ಒಂದು ಸ್ಟೋರೀಸ್ಗಳನ್ನು ಅಥವಾ ಆ ಸನ್ನಿವೇಶವನ್ನು ಟರ್ನ್ ಮಾಡಿ ಆ ರೀತಿ ಬೆಳೆಸ್ಕೊಂಡು ಹೋದಂಥವ್ರು. ಇನ್ನು ವೈಯಕ್ತಿಕ ಜೀವನಕ್ಕೆ ಬಂದರೆ, ವೈಯಕ್ತಿಕ ಜೀವನದಲ್ಲಿ ಮಗಳಿದ್ದಾರೆ, ನಿಹಾರಿಕಾ ಅಂಥೇಳಿ ಮಗಳಿದ್ದಾಳೆ, ಮಗ ಇದ್ದಾನೆ. ಅವರಿಬ್ಬರು ಕೂಡ ಇದ್ದಾರೆ, ಎಲ್ಲೂ ಕೂಡ ಗೊತ್ತಾಗ್ತಿರ್ಲಿಲ್ಲ. ಎಲ್ಲಿದ್ದಾರೆ, ಏನು ಮಾಡ್ತಾರೆ, ಏನೂ ಕೂಡ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಮಗಳ ಮದುವೆ ಮಾಡಿದ್ರಲ್ಲ ನಿಹಾರಿಕಾ ಅಂತ, ಆ ಮದುವೆ ಆದಂಥ ಸಂದರ್ಭದಲ್ಲಿ ರಮೇಶ್ ಅರವಿಂದಿಗೆ ಒಬ್ಬಳು ಮಗಳಿದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಅಲ್ಲಿವರೆಗೆ ಗೊತ್ತೇ ಇಲ್ಲ ರಮೇಶ್ ಅರವಿಂದಿಗೆ ಒಬ್ಬಳು ಮಗಳಿದ್ದಾಳೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರಿಗೆ ಗೊತ್ತೇ ಇರಲಿಲ್ಲ. ಈಗ ಮಗ ಇದ್ದಾನೆ ಅನ್ನೋಂಥ ವಿಚಾರನೂ ಕೂಡ ಗೊತ್ತಿಲ್ಲ. ಅಷ್ಟು ಶಿಸ್ತುಬದ್ಧ ಜೀವನಕ್ಕೆ ಈ ರಮೇಶ್ ಅರವಿಂದ್ ಸಾಕ್ಷಿ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ತಮ್ಮ ಮಕ್ಕಳನ್ನು ಅಥವಾ ತನ್ನ ಹೆಂಡತಿಯನ್ನು ಹೊರಗಡೆ ಕರ್ಕೊಂಬರೋದು, ಅವರ ಪ್ರವೇಶಿಗೆಲ್ಲೋ ಧಕ್ಕೆ ಆಗೋ ರೀತಿಯಲ್ಲಿ ನಡ್ಕೊಳ್ಳೋದು ಮಾಡೇ ಇಲ್ಲ. ಅಷ್ಟರ ಮಟ್ಟಿಗೆ ಗೌಪ್ಯತೆಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಬಟ್ ಆದರೆ ಮೊಟ್ಟ ಮೊದಲ ಬಾರಿಗೆ ರಮೇಶ್ ಅರವಿಂದ್ ಭಾವುಕರಾಗ್ತಾರೆ. ಅದು ಕೂಡ ಬಹಿರಂಗವಾಗಿ ಒಂದು ವೇದಿಕೆಯಲ್ಲಿ ಭಾವುಕರಾಗ್ತಾರೆ. ಆ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದ್ದು ಜೀ ಕನ್ನಡದ ಸರಿಗಮಪ ರಿಯಾಲಿಟಿ ಶೋನ ವೇದಿಕೆ. ಹೌದು, ಈ ಬಾರಿಯ ಸರಿಗಮಪ ರಿಯಾಲಿಟಿ ಶೋಗೆ ವಿಶೇಷ ಅತಿಥಿಯಾಗಿ ಆಗಮಿಸಿರುವಂತಹ ಈ ರಮೇಶ್ ಅರವಿಂದ್ ಅವರು ಸ್ಯಾಂಡಲ್ವುಡ್ನ ತ್ಯಾಗರಾಜ ಡಾಕ್ಟರ್ ರಮೇಶ್ ಅರವಿಂದ್ ತಮ್ಮ ಆಗಮನದಿಂದ ಶೋ ಕಳೆ ಹೆಚ್ಚಿದೆ ಅನ್ನೋದನ್ನು ಈಗ ಎಲ್ಲರೂ ಕೂಡ ಹೆಮ್ಮೆಯಿಂದ ಹೇಳುವಂತೆ ಮಾಡಿದ್ದಾರೆ.
ಸ್ಯಾಂಡಲ್ವುಡ್ನ ಸ್ಫುರದ್ರೂಪಿ ನಟ ರಮೇಶ್ ಅರವಿಂದ್ ಅವರು 40 ವರ್ಷಗಳ ಸಿನಿ ಸಾಧನೆಯನ್ನು ಸಂಗೀತ ವೇದಿಕೆಯಲ್ಲಿ ಸಂಭ್ರಮಿಸಿದ್ದಾರೆ. ಇದಕ್ಕೆ ಹೇಳೋದು ಜೀ ಕನ್ನಡ ಒಂದು ವಿಶೇಷವಾದಂಥ ವಾಹಿನಿ. ಇಲ್ಲಿ ಅಳದೇ ಇರೋರನ್ನ ಅಳಿಸ್ತಾರೆ, ನಗದೇ ಇರೋರನ್ನ ನಗಿಸ್ತಾರೆ, ಬೆರಿದೇ ಇರೋರನ್ನ ಬೆರೆಸ್ತಾರೆ. ಇನ್ಫ್ಯಾಕ್ಟ್ ಕಳೆದ ಒಂದು 4 ವಾರಗಳ ಹಿಂದೆ ಅನಿಸುತ್ತೆ, 4-5 ವಾರಗಳ ಹಿಂದೆ ಇದೇ ಸುದೀಪ್ ಅವರು, ಕಿಚ್ಚ ಸುದೀಪ್ ಅವರು ಇದೇ ವೇದಿಕೆಯಲ್ಲಿ ಕಣ್ಣೀರನ್ನು ಹಾಕಿದರು. ಅದಕ್ಕೆ ಕಾರಣ ಆಗಿದ್ದು ಅವರ ಮಗಳ ಆಗಮನದ ನಂತರ ಆದಂಥ ಸನ್ನಿವೇಶ. ಇದೇ ರೀತಿ ಇಲ್ಲೂ ಕೂಡ ಮಾಡಿದರು, ಡಿಫ್ರೆಂಟಾಗಿ ಮಾಡಿದರು. ರಮೇಶ್ ಅರವಿಂದ್ ಅವರು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಾಗ ಹೇಗೆ ಸಂಭ್ರಮಿಸಿದ್ರು, ಅದೇ ರೀತಿ ಅವರನ್ನು ಅಷ್ಟೇ ಭಾವುಕ ಕ್ಷಣಕ್ಕೂ ಕೂಡ ಸಾಕ್ಷಿಯಾಗುವಂತೆ ಮಾಡಿತು ಇದೇ ಸರಿಗಮಪ ಟೀಮ್. ಸರಿಗಮಪ ವಿದ್ ರಮೇಶ್ ಅರವಿಂದ್ ಅಂತಲೂ ಕೂಡ ಈ ವಾರವನ್ನು ಕರಿಬೋದು, ಆ ರೀತಿ ಮಾಡಿಬಿಟ್ಟಿದ್ರು. ರಮೇಶ್ ಅರವಿಂದ್ ಅವರು ಚಿತ್ರರಂಗಕ್ಕೆ ಕಾಲಿಟ್ಟು 40 ವರ್ಷಗಳು ಉರುಳಿದ್ದಾವೆ. ಇಷ್ಟು ವರ್ಷಗಳ ಕಾಲ ನಟ, ನಿರ್ದೇಶಕ, ನಿರೂಪಕ, ವಾಗ್ಮಿಯಾಗಿ ಗುರುತಿಸಿಕೊಂಡಿರುವಂತಹ ರಮೇಶ್ ಅರವಿಂದ್ ಅವರು ಸರಿಗಮಪ ವೇದಿಕೆಯಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಭಾಗವಹಿಸಿದರು. ಅಮೆರಿಕ ಸಿನಿಮಾದ ನಾಯಕಿ ಹೇಮಾ ಪ್ರಭಾತ್, ಚಂದ್ರಮುಖಿ ಪ್ರಾಣಸಖಿ ಸಿನಿಮಾದ ನಟಿ ಭಾವನಾ ರಾಮಯ್ಯ, ಗೀತ ರಚನೆಕಾರ ಕೆ ಕಲ್ಯಾಣ್ ಅವರ ಜೊತೆಗೆ ಕಾಣಿಸ್ಕೊಳ್ತಾರೆ ರಮೇಶ್ ಅರವಿಂದ್ ಅವರು. ಜೊತೆಗೆ ಆ ಸಂದರ್ಭದ ಸುಂದರ ಕ್ಷಣಗಳನ್ನು ಮೆಲುಕು ಹಾಕ್ತಾರೆ. ಇಷ್ಟಕ್ಕೆ ಸುಮ್ಮನಾಗದಂತಹ ಈ ರಮೇಶ್ ಅರವಿಂದ್ ಅವರು ಇಲ್ಲಿ ಪ್ರತಿಯೊಂದು ಕ್ಷಣವನ್ನು ಕೂಡ ಎಂಜಾಯ್ ಮಾಡಬೇಕು ಅಂತಲೇ ಬಂದಿರುತ್ತಾರೆ. ಆದರೆ ರಮೇಶ್ ಅರವಿಂದ್ಗೆ ಗೊತ್ತೇ ಇರದ ಹಾಗೆ ಮತ್ತೊಂದು ಸರ್ಪ್ರೈಸನ್ನು ಕೂಡ ಇದೇ ಸರಿಗಮ ಟೀಮ್ ರೆಡಿ ಮಾಡಿತ್ತು. ಇನ್ನು ಹೇಮಾ ಪ್ರಭಾತ್, ರಮೇಶ್ ಅರವಿಂದ್ ಅವರು ಡ್ಯುಯೆಟ್ ಹಾಡಿಗೆ ಡ್ಯಾನ್ಸನ್ನು ಮಾಡಿದರೆ ಹೇಮಾ ಅವರು ಹಾಡು ಕೂಡ ಹಾಡ್ತಾರೆ. ಭಾವನಾ ರಾಮಯ್ಯ, ರಮೇಶ್ ಕೂಡ ಒಂದು ಡ್ಯಾನ್ಸನ್ನು ಮಾಡ್ತಾರೆ. ಸರಿಗಮ ಸ್ಪರ್ಧಿಗಳು ರಮೇಶ್ ಅರವಿಂದ್ ಅವರ ಸಿನಿಮಾ ಹಾಡುಗಳನ್ನು ಹಾಡಿದರೆ, ಇನ್ನು ರಮೇಶ್ ಅರವಿಂದ್ ಅವರ ಪುತ್ರಿ ನಿಹಾರಿಕಾ ಆಗಮಿಸಿದ್ದು ತಂದೆಗೆ ಸರ್ಪ್ರೈಸ್ ಕೊಟ್ಟಿದ್ದು ಮತ್ತೊಂದು ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು. ಸುದೀಪ್ ಅವರ ಮಗಳು ಬಂದು ಹೋದ ಬಳಿಕ ಮತ್ತೊಮ್ಮೆ ಇದೇ ವೇದಿಕೆ ಈ ರೀತಿ ಕಣ್ಣೀರಲ್ಲಿ ಮಿಂದೇಳುತ್ತೆ ಅಂತೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ರಮೇಶ್ ಅರವಿಂದ್ ಅವರ ಮಗಳನ್ನು ನೋಡಿ ರಮೇಶ್ ಅರವಿಂದ್ ಕಣ್ಣೀರೇ ಹಾಕಿಬಿಟ್ಟಿದ್ರು. ಸಿನಿಮಾ ರಂಗದಿಂದ ದೂರ ಇರುವಂತಹ ನಿಹಾರಿಕಾ MNC ಕಂಪನಿಯೊಂದರಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ವರ್ಷಗಳ ಹಿಂದೆ ಮದುವೆ ಕೂಡ ಆಗಿದ್ದಾರೆ. ತುಂಬ ಖಾಸಗಿಯಾಗಿ ಈ ಮದುವೆಯನ್ನು ನಡೆಸಿದರು ರಮೇಶ್ ಅವರು. ನಿಹಾರಿಕಾ ಅವರು ಅಷ್ಟಾಗಿ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟಪಡೋದು ಕೂಡ ಇಲ್ಲ. ಸಾಕಷ್ಟು ಕಡೆ ರಮೇಶ್ ಅವರೇ ಇದನ್ನು ಹೇಳಿಕೊಂಡಿದ್ರು ಕೂಡ. ತನ್ನ ಮಕ್ಕಳನ್ನು ಕ್ಯಾಮ್ರಾದಿಂದ ತುಂಬ ದೂರ ಇಟ್ಟಿದ್ದಾರೆ ರಮೇಶ್. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಯಾವಾಗ ನಿಹಾರಿಕಾ ಬರ್ತಾರೋ ರಮೇಶ್ ಕಳೆದೋಗ್ಬಿಡ್ತಾರೆ, ಭಾವುಕರಾಗಿ ಬಿಡ್ತಾರೆ. ಇನ್ನು ಈ ಮೂಮೆಂಟು ಇನ್ನಷ್ಟು ಕಲರ್ಫುಲ್ ಆಗಿದ್ದು ಯಾಕೆ ಅಂತ ಹೇಳಿದ್ರೆ, ರಮೇಶ್ ಅವರ ಮಗಳು ನಿಹಾರಿಕಾ ಬಂದಿದ್ದು ಮಗಳೇ ಬೆಳ್ಮುಗಿಲೆ ಅನ್ನುವಂಥ ಹಾಡನ್ನು ಶಿವಮೊಗ್ಗದ ಕಾರ್ತಿಕ್ ಹಾಡುವಂಥ ಸಂದರ್ಭದಲ್ಲಿ ಎಂಟ್ರಿ ಕೊಟ್ಟಿದ್ದು. ಇನ್ನು ಆ ಸಂದರ್ಭದಲ್ಲಿ ರಮೇಶ್ ಇನ್ನೊಂದು ಮಾತನ್ನು ಹೇಳ್ತಾರೆ, ನನಗೆ ಯಾವತ್ತೂ ಕೂಡ ತಲೆ ತಗ್ಗಿಸುವ ರೀತಿಯಲ್ಲಿ ಮಗಳು ಮಾಡಿಲ್ಲ ಅಂತೇಳಿ. ಅದಕ್ಕೆ ಮಗಳು ಕೂಡ ಸುಮ್ಮನಾಗೋದಿಲ್ಲ. ನನ್ನನ್ನು ಬೆಳೆಸಿರೋದಕ್ಕೆ ಕಾರಣ ಅದು. ನಾನು ಆ ರೀತಿ ಬೆಳೆಸಿರೋದ್ರಿಂದ ಅಥವಾ ನನ್ನನ್ನು ಆ ರೀತಿ ಬೆಳೆಸಿರೋದ್ರಿಂದ ನನ್ನ ತಂದೆ ನಾನು ಯಾವತ್ತೂ ಕೂಡ ಹಾಗೆ ಮಾಡಬೇಕು ಅಂತೇಳಿ ಅನ್ನಿಸ್ಲಿಲ್ಲ, ನಾನು ಯಾವತ್ತೂ ಕೂಡ ಹಾಗೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಸಂದರ್ಭದಲ್ಲಿ ರಮೇಶ್ ಅರವಿಂದ್ ಸಿಕ್ಕಾಪಟ್ಟೆ ಭಾವುಕರಾಗಿ ಬಿಡ್ತಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಕಣ್ಣೀರೇ ಬಂದುಬಿಡುತ್ತೆ. ಸಹಜವಾಗಿ ಅಲ್ವಾ? ತನ್ನ ಮಗಳನ್ನು ಎಲ್ಲೂ ಕೂಡ ಕ್ಯಾಮರಾದ ಮುಂದೆ ಕರ್ಕೊಂಡು ಹೋಗದಂಥ ರಮೇಶ್ ಅರವಿಂದ್ ಅವರನ್ನು ಒಂದು ರೀತಿಯಲ್ಲಿ ಇವತ್ತು ಮಗಳು ಬಂದು ಸರ್ಪ್ರೈಸ್ ಮಾಡೋದು ಅಂತ ಹೇಳಿದ್ರೆ ಎಂಥವ್ರಿಗಾದರೂ ಕೂಡ ಸಂಭ್ರಮನೇ ಅಲ್ವಾ? ನನ್ನ ಮಗಳು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾಳೆ, ಮದುವೆ ಆಗಿದೆ, ಆದರೂ ಕೂಡ ಇವತ್ತಿಗೂ ಕೂಡ ನನ್ನ ಮಗಳ ಬಗ್ಗೆ ಅಷ್ಟೇ ಹೆಮ್ಮೆ ಇದೆ ಅಂತ ಹೇಳಿದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಆ ಭಾವುಕ ಕ್ಷಣಗಳನ್ನು ನೀವು ಎಂಜಾಯ್ ಮಾಡಬೇಕಷ್ಟು ಹೊರತುಪಡಿಸಿ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಸ್ನೇಹಿತರೆ, ಯಾವುದೇ ತಂದೆಗಾದರೂ ಕೂಡ ತನ್ನ ಮಗಳು ಒಂದು ಆಸ್ತಿ, ಯಾವುದೇ ಮಗಳಿಗಾದರೂ ಕೂಡ ತಾಯಿಗಿಂತ ತಂದೆನೇ ಆಸ್ತಿ ಅಂತ ಹೇಳ್ಬಿಟ್ಟು ನಂಬೋರು. ಆ ಅಟ್ಯಾಚ್ಮೆಂಟ್ ಇರ್ತದೆ. ರಮೇಶ್ ಅವರ ಬಾಳಲು ಕೂಡ ಹಾಗೆ. ತನ್ನ ತಂದೆ ಸೆಲೆಬ್ರಿಟಿ ಎನ್ನುವಂತಹ ಯಾವ ಭಾವನೆಯೂ ಕೂಡ ಮಕ್ಕಳಿಗೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಬೆಳೆಸಿದ್ದಾರೆ ರಮೇಶ್ ಅರವಿಂದ್. ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಮಗ ಇರ್ಬೋದು, ಮಗಳಿರ್ಬೋದು, ಹೆಂಡತಿ ಇರ್ಬೋದು, ಅವರ ಪ್ರೈವಸಿ ಜೀವನಕ್ಕೆ ಎಲ್ಲೂ ಕೂಡ ಅಡ್ಡಿಯಾಗದಂತೆ, ಆತಂಕ ಆಗದಂತೆ ನೀವು ಬಹುಶಃ ನಿಮ್ಮ ಅಕ್ಕಪಕ್ಕ ಯಾವತ್ತೋ ಒಂದಿನ ನಿಹಾರಿಕಾ ಓಡಾಡಿರ್ಬೋದು, ನಿಮ್ಗೆ ಗೊತ್ತಿಲ್ಲ. ಆ ರೀತಿ ಬೆಳೆದವರು ಈ ರಮೇಶ್ ಅರವಿಂದ್ ಅವರು ಮತ್ತು ಅವರ ಇಡೀ ಕುಟುಂಬದವರು. ರಮೇಶ್ ಅರವಿಂದ್ ಕೂಡ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರುವಂತಹ ನಟ. ಕನ್ನಡ, ತೆಲುಗು, ತಮಿಳು, ಹಿಂದಿ ಹೀಗೆ ಎಲ್ಲ ಭಾಷೆಯಲ್ಲೂ ಕೂಡ ನಟಿಸಿರುವಂಥ ನಟ. 1986ರಲ್ಲಿ ರಮೇಶ್ ಅರವಿಂದ್ ಅವರ ಸುಂದರ ಸ್ವಪ್ನಗಳು ಚಿತ್ರದಲ್ಲಿ ಮೊದಲ ಬಾರಿಗೆ ನಟಿಸ್ತಾರೆ. ಇದಾದ ಬಳಿಕ ಪ್ರೀತಿಯಿಂದ ರಮೇಶ್, ಮಾಸದ ಮಾತು ವಿತ್ ರಮೇಶ್, ಆರ್ಟ್ ಆಫ್ ಸಕ್ಸಸ್ ಪುಸ್ತಕಗಳನ್ನು ಕೂಡ ಬರೆಯುವಂತಹ ನಿಟ್ಟಿನಲ್ಲೂ ಕೂಡ ರಮೇಶ್ ಸ್ಫೂರ್ತಿದಾಯಕ ಮಾತುಗಳನ್ನು ಸಹಜವಾಗಿ ಆ ಪುಸ್ತಕದಲ್ಲಿ ಗೀಚಿದ್ದಾರೆ. ಇದರ ಜೊತೆಗೆ ಮಾತುಗಳು ಕೂಡ ಬೇರೆ ಬೇರೆ ವೇದಿಕೆಗಳಲ್ಲಿ ಹೋಗಿ ಓರಿಯೆಂಟೇಷನ್ ಪ್ರೋಗ್ರಾಮ್ಗಳನ್ನು ಕೂಡ ಕೊಡುವಂಥ ರಮೇಶ್ ಅರವಿಂದ್ ಅವರು ಕೇವಲ ಚಿತ್ರರಂಗ ಮಾತ್ರವಲ್ಲ, ಅದನ್ನು ಮೀರಿಯೂ ಕೂಡ ಸಾಕಷ್ಟು ಜನೋಪಯೋಗಿ ಕಾರ್ಯದಲ್ಲೂ ಕೂಡ ತೊಡಗಿಕೊಂಡಿದ್ದಾರೆ ಅನ್ನೋದು ಗುಟ್ಟಾಗಿ ಉಳಿದಿರುವಂಥ ವಿಚಾರ.
ನಿರೂಪಣೆ, ಬರಹ, ಭಾಷಣ, ನಟನೆ ಎಲ್ಲದರಲ್ಲೂ ಕೂಡ ಬ್ಯುಸಿಯಾಗಿರುವಂಥ ರಮೇಶ್ ಅರವಿಂದ್ ಅವರು ಒಂದು ಫುಲ್ಲು ಪ್ಲೆಡ್ಜು ಪುಸ್ತಕ ಇದ್ದ ಹಾಗೆ ಅನ್ನೋದರಲ್ಲಿ ಡೌಟೇ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ರಮೇಶ್ ಅರವಿಂದ್ ಅವರ ಈ ಸಾರ್ಥಕ ಜೀವನಕ್ಕೆ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ಈ ಸಾರ್ಥಕ ಕ್ಷಣ, ಕಣ್ಣೀರಿನ ಸಾರ್ಥಕ ಕ್ಷಣಕ್ಕೆ ನಿಮ್ಮ ಭಾವನೆ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.